ಇದು ಫ್ರೈಡೇ ಮಾರ್ನಿಂಗ್. ಇವತ್ತಿನ ಬ್ರೇಕ್ಫಾಸ್ಟಿಗೆ ರಾತ್ರಿ ಅಂದ್ಕೊಂಡಿದ್ದೆ ಒಂದು, ಬೆಳಗ್ಗೆ ಮಾಡಿದ್ದೆ ಇನ್ನೊಂದು ಅನ್ನೋ ಹಾಗೆ ರಾಗಿ ರೊಟ್ಟಿ ಹಾಗೆಯೇ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹಾಗಲಕಾಯಿ ಪಲ್ಯ ಆಗಲಿ ರಾಗಿ ರೊಟ್ಟಿ ಆಗಲಿ ಖಂಡಿತ ಇಷ್ಟ ಆಗಲ್ಲ. ಹಾಗಾಗಿ ಅವ್ರಿಗೆ ಬೇರೆ ಏನಾದರೂ ಮಾಡೋಣ ಅಂತೇಳಿ ಕ್ಯಾಬೇಜನ್ನು ಹಾಕ್ಬಿಟ್ಟು ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಕಡಲೆಕಾಳನ್ನು ಕೂಡ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ಒಂದು ಕುಕ್ಕರ್ನ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಾಗೆ ಅರಿಶಿನ, ಉಪ್ಪನ್ನು ಹಾಕ್ಬಿಟ್ಟು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕಡಲೆಕಾಳು, ಹಾಗಲಕಾಯಿ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ಸಾಂಬಾರ್ ಪೌಡರ್ ಹಾಗೆಯೇ ತುರಿದಿರುವಂಥ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ ಬರ್ಸಿದ್ರೆ ನಮಗೆ ಕ್ವಿಕ್ಕಾಗಿ ಹಾಗಲಕಾಯಿ ಗೊಜ್ಜು ರೆಡಿಯಾಗಿರುತ್ತೆ. ಇದನ್ನು ಚಪಾತಿ, ರೊಟ್ಟಿ, ಅನ್ನಕ್ಕೂ ಕೂಡ ನಾವು ತೊಗೋಬೋದು. ಇನ್ನು ಕೊನೆ ಮೂಮೆಂಟಲ್ಲಿ ಮಕ್ಕಳು ಪೂರಿ ಬೇಕು ಅಂತೇಳಿ ಹಠ ಮಾಡಿದ್ರು, ಸೊ ಅದನ್ನು ಕೂಡ ಮಾಡಿ ಕಳಿಸಿದ್ದಾಯಿತು. ಇನ್ನು ಪಲ್ಯ ಕೂಡ ರೆಡಿಯಾಗಿದ್ದರಿಂದ ಕ್ವಿಕ್ಕಾಗಿ ರಾಗಿ ರೊಟ್ಟಿ ಕೂಡ ರೆಡಿ ಮಾಡಿಕೊಂಡೆ. ಈ ಎರಡು ಕಾಂಬಿನೇಷನ್ ಹೇಗೆ ಅನಿಸ್ತು, ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.